ಮುರುಡೇಶ್ವರದಲ್ಲಿ ಶೈಕ್ಷಣಿಕ ಪ್ರವಾಸಕ್ಕೆಂದು ಕೋಲಾರದಿಂದ ಬಂದಿದ್ದ 4 ವಿದ್ಯಾರ್ಥಿಗಳು ಸಮುದ್ರ ಪಾಲು. ಈ ಪೈಕಿ ಒಬ್ಬ ವಿದ್ಯಾರ್ಥಿನಿಯ ಶವ ಪತ್ತೆ. ಉಳಿದವರಿಗಾಗಿ ಶೋಧ ಕಾರ್ಯ. ವಿದ್ಯಾರ್ಥಿನಿಯರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರ ಘೋಷಣೆ. ಬಂಗಾಳಕೊಲ್ಲಿ ಹಿಂದೂ ಮಹಾಸಾಗರದಲ್ಲಿ ಫೆಂಗಲ್ ಬಳಿಕ ಮತ್ತೊಂದು ಚಂಡಮಾರುತ. ಕರ್ನಾಟಕದಲ್ಲಿ ಡಿಸೆಂಬರ್ 12 ಹಾಗೂ 13ರಂದು ಅಲ್ಲಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ. 12 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್. ಎಎಪಿಯಿಂದ ಉಚಿತ ಕೊಡುಗೆಗಳ ಮಹಾಪೂರ. ದಿಲ್ಲಿಯ ಆಟೋ ಚಾಲಕರ ಮಗಳ ಮದುವೆಗೆ 1 ಲಕ್ಷ ರೂಪಾಯಿ ಆರ್ಥಿಕ ನೆರವಿನ ಘೋಷಣೆ. ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಜೀವ ವಿಮೆ, ಚಾಲಕರಿಗೆ 5 ಲಕ್ಷ ರುಗಳ ಅಪಘಾತ ವಿಮೆ. ದೀಪಾವಳಿ ಹಾಗೂ ಹೋಳಿ ಹಬ್ಬದ ವೇಳೆ ಚಾಲಕರ ಮಕ್ಕಳಿಗೆ ಶಾಲಾ ಸಮವಸ್ತ್ರ ಖರೀದಿಸಲು 2500 ರು ನೆರವು. ಸಂಸತ್ ಕಲಾಪದಲ್ಲಿ ಆಡಳಿತ ಪ್ರತಿಪಕ್ಷಗಳ ಗಲಾಟೆ. ಅದಾನಿ ಸೊರೋಸ್ ವಿಚಾರವಾಗಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳ ಮಧ್ಯೆ ವಾಕ್ಸಮರ. ಪಕ್ಷಪಾತಿ ಧೋರಣೆ ವಿರುದ್ಧ ಸಿಡಿದೆದ್ದ ಐಎನ್ಡಿಎ ಒಕ್ಕೂಟ. ಅವಿಶ್ವಾಸ ನಿರ್ಣಯ ಗೊತ್ತುವಳಿಗೆ 70 ಸಂಸದರ ಬೆಂಬಲ. ಖಾಸಗಿ ಪಿಜಿಗೆ ಪರ್ಯಾಯವಾಗಿ ಸರ್ಕಾರದಿಂದ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಆರಂಭ. ರಾಜ್ಯಾದ್ಯಂತ 24 ವಸತಿ ನಿಲಯ ಕಾರ್ಯನಿರ್ವಹಣೆ. ಕಡಿಮೆ ವೆಚ್ಚದಲ್ಲಿ ಉತ್ತಮ ವಸತಿ ಸೌಲಭ್ಯ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 12 ಹಾಸ್ಟೆಲ್ಗಳು ಕಾರ್ಯನಿರ್ವಹಣೆ.